ಇಂದು ನಡೆದಿರ್ತಕ್ಕಂಥ ಈ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಅಭಿನಂದನೆಗೆ ಕಾರಣಭೂತರಾಗಿರ್ತಕ್ಕಂಥ ಖಾಜಾ ಬಂದೇ ನವಾಜ್ ದರ್ಗಾದ ಸಜಾದ್ ಗುರುಗಳಾಗಿರ್ತಕ್ಕಂಥ ಅಲಿ ಹುಸೇನ್ ಸಾಹೇಬ್ರವರಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಗುರುಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಮಾಜಿ ಸಂಸದರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಅಜರುದ್ದೀನ್ ಅವರೇ, ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಕುಮಾರ್ ನಾಯ್ಕರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳೇ, ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಈ ಜಿಲ್ಲಾ ಮತ್ತು ಇತರ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಮುಸ್ಲಿಂ ಬಾಂಧವಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿಜವಾಗಿ ನಮ್ಮ ರಾಯಚೂರಿನಲ್ಲಿ ನಮ್ಮೆಲ್ಲರಿಗೂ ಭಾಳ ಆನಂದವಾದಂಥ ಶುಭಕರವಾದಂಥ ದಿನ ಅಂತೇಳಿ ನಾನು ನಂಬಿದ್ದೀನಿ. ನಾವೆಲ್ಲರೂ ಈ ಭಾಗದಲ್ಲಿರ್ತಕ್ಕಂಥ ಜನರು ಖಾಜಾ ಬಂದೇ ನವಾಜ್ ದರ್ಶನಕ್ಕಾಗಿ ನಾವೆಲ್ಲರೂ ಗುಲ್ಬರ್ಗ ಹೋಗ್ತಾ ಇರ್ತೀವಿ. ಆದರೆ ಇವತ್ತು ಈ ಸಂದರ್ಭದಲ್ಲಿ ಗುರುಗಳಾಗಿರ್ತಕ್ಕಂಥ ಸೈಯದ್ ಹುಸೇನ್ ಅವರು ಇಲ್ಲಿ ಬಂದು ನಮಗೆ ಅಭಿನಂದನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂಥ ಒಂದು ಸಂದರ್ಭ ಇವತ್ತು ನಮಗೆ ಸಿಕ್ಕಿದೆ. ಅವರು ಇವತ್ತು ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂತೆ ಈ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ರಾಯಚೂರು ನಗರಕ್ಕೆ ಬಂದಿದ್ದರು. ಆದರೆ ಬಂದು ಯಾರಿಗೂ ಏನೂ ಅವರು ಮಾತನಾಡಲಿಲ್ಲ, ಯಾವುದೇ ಓಟ್ ಹಾಕಿಲ್ಲ ಅಂತ ಕೇಳಿಲ್ಲ. ನಾನು ಸಹಿತ ಅವ್ರಿಗೆ ಭೇಟಿಯಾಗಿದ್ದೆ. ಆದರೆ ಅವರು ಬಂದು ಜನರನ್ನು ಭೇಟಿಯಾಗಿ ಇಲ್ಲಿಂದ ವಾಪಸ್ ಹೋದ ನಂತರ ನಾವು ಈ ರಾಯಚೂರು ನಗರದಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಮಾತನಾಡಿದಾಗ ಅವ್ರ ಮೇಲಿರ್ತಕ್ಕಂಥ ಅಭಿಮಾನ ಪ್ರೀತಿಯಿಂದ ಈ ಜಿಲ್ಲೆಯಲ್ಲಿಂದ ಅತಿ ಹೆಚ್ಚು ಅವರಿಗೆ ಸಮರ್ಥನ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಖುಷಿಯಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಅವರಿಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಜೊತೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರ ಸರ್ಕಾರ ಸಹಿತ ಗುರುತಿಸಿ ಅವ್ರನ್ನ ಈ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಇವತ್ತು ಗುರುತಿಸಬೇಕು. ಯಾಕೆ ಈ ಸಂದರ್ಭದಲ್ಲಿ ಅಂಥ ಮಹಾನ್ ನಾಯಕರ ಒಬ್ಬರು ಅಧ್ಯಕ್ಷರಾಗಬೇಕಾಗಿತ್ತು? ತಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ಇಂದಿನ ಸಂದರ್ಭದಲ್ಲಿ ನಡೆದ ಈ ವಕ್ಫ್ ಬೋರ್ಡ್ ವಿಷಯದಲ್ಲಿ ಅನೇಕ ವಿಚಾರಗಳು ಬಂದಿದ್ದವು, ಅನೇಕ ಆತಂಕಗಳು ಬಂದಿದ್ದವು, ಅನೇಕ ಮಾತುಗಳು ಬಂದಿದ್ದವು, ಅನೇಕ ಹೋರಾಟಗಳು ಬಂದಿದ್ದವು. ಅವನ್ನೆಲ್ಲವೂ ಸರಿಪಡಿಸ್ತಕ್ಕಂಥ ಒಂದು ಶಕ್ತಿ ಇರುವಂಥ ಅಲ್ಲಾಹನ ಆಶೀರ್ವಾದ ಇರತಕ್ಕಂಥ ಇವತ್ತು ನಮ್ಮ ಸೈಯದ್ ಅಜ್ನಾಲ್ ಗುರುಗಳು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಈ ವಕ್ಫ್ ಬೋರ್ಡ್ನ ಎಲ್ಲ ಪರಿಸ್ಥಿತಿಗಳನ್ನು ಸುಧಾರಿಸಲಿಕ್ಕೆ ಅವ್ರಿಗೆ ಇಡೀ ಸರ್ಕಾರ ಅವ್ರ ಜೊತೆಯಲ್ಲಿದ್ದಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ, ಈ ದೇಶದಲ್ಲಿ ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಭಾಷೆ ಮಾತನಾಡ್ತಕ್ಕಂಥವ್ರು ಇದ್ದಾರೆ. ಆದರೆ ಎಲ್ಲರಿಗೂ 146 ಕೋಟಿ ಜನಸಂಖ್ಯೆ ಏನಿದೆ, ಎಲ್ಲರಿಗೂ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಹಕ್ಕೈತಿ. ಈ ದೇಶದಲ್ಲಿ ಕೆಲವರು ದ್ವೇಷ ನುಡಿಸ್ತಕ್ಕಂಥ ಧರ್ಮಾಧಾರಿತ ವಿಷಯಗಳನ್ನ ತಂದು ದೇಶದಲ್ಲಿ ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರ ಪ್ರಯತ್ನಗಳು ಎಂದಕ್ಕೂ ಅವಕಾಶ ಕೊಡಲಾರದಂತೆ ಎಲ್ಲರೂ ಅಣ್ಣತಮ್ಮರಾಗಿ ಎಲ್ಲ ಧರ್ಮದವರು ಒಂದಾಗಿ ನಾವು ಸದಾಕಾಲ ಈ ದೇಶದಲ್ಲಿ ಇರ್ತವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಸಂದರ್ಭಗಳಲ್ಲಿ ಏನೇ ಸಮಸ್ಯೆಗಳು ಬಂದರೆ ಸಹಿತ ಈ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವೆಲ್ಲರೂ ಅಣ್ಣತಮ್ಮರಾಗಿ ಬರ್ತೀವಿ. ಇದೆಲ್ಲ ಈ ರೀತಿ ಮುಂದುವರಲಿಕ್ಕೆ ಆ ಖಾಜಾ ಬಂದೇ ನವಾಜ್ನ ಆಶೀರ್ವಾದ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೀನಿ. ಅವರ ಆಶೀರ್ವಾದ ಸದಾಕಾಲ ಈ ಭಾಗದಲ್ಲಿ ಇರಲಿ. ಮತ್ತು ಇಂಥ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಅಭಿನಂದಿಸ್ತಕ್ಕಂಥದ್ದು ಸಹಜವಾಗಿ ನಾವು ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಭಾಗದ ಜನರ ಪರವಾಗಿ, ನಮ್ಮ ಕರ್ನಾಟಕ ಸರ್ಕಾರ ಪರವಾಗಿ ಮತ್ತೊಂದು ಸಲ ಅವ್ರಿಗೆ ಅಭಿನಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ಮಾತು ಮುಗಿಸ್ತೀನಿ.